ಮನ್ಯಾಗ ಉಪ್ಪಿಟ್ಟು ಮಾಡಿದ್ರೆ ಮಾರುದ್ದ ಓಡಿ ಹೋಗೋರು ಹೋಟೆಲ್ನಾಗ ಆರ್ಡರ್ ಮಾಡಿ ಇಷ್ಟಪಟ್ಟು ಉಪ್ಪಿಟ್ಟನ್ನು ತಿಂತಾರೆ ನೋಡ್ರಿ. ಹೌದು, ನಾವು ಮನೆಯೊಳಗೆ ಅಂಗಡಿ ಒಳಗೆ ಹಾಕೋ ಎಲ್ಲ ಸಾಮಗ್ರಿ ಹಾಕಿ ಉಪ್ಪಿಟ್ಟು ಮಾಡ್ತೀವಿ, ಆದರೆ ಅಷ್ಟು ಟೇಸ್ಟಾಗಿ ಬರಂಗಿಲ್ಲ ಮತ್ತು ಅಷ್ಟು ಸ್ಮೂತಾಗಿ ಇರಂಗಿಲ್ಲ ಅಂತನೋರು ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ. ಮತ್ತು ನಾ ಹೇಳೋ ಟಿಪ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ. ನೀವು ಹೋಟೆಲ್ನಾಗ ಮಾಡ್ದಂಗೆ ಸ್ಮೂತಾಗಿರುವಂತಹ ಸೂಪರ್ ಟೇಸ್ಟಿ ಆದಂತಹ ಉಪ್ಪಿಟ್ಟನ್ನು ಮನೆಯೊಳಗನ ಮಾಡಬಹುದ್ರಿ. ಎಲ್ಲರೂ ಹೋಟೆಲ್ನಾಗ ತಿಂದಷ್ಟ ಇಷ್ಟಪಟ್ಟು ನೀವು ಮಾಡೋ ಮನೆ ಒಳಗಿನ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಬರ್ರಿ, ಹಂಗಂದ್ರೆ ಮತ್ತ್ಯಾಕೆ ತಡ ಮಾಡೋದು, ಉಪ್ಪಿಟ್ಟು ಅಥವಾ ಖಾರ ಬಾತು ಮಾಡೋದು ಹೆಂಗಂತ ಹೇಳಿ ನೋಡೋಣಂತ. ಮೊದಲೇಕ ಈ ರೀತಿ ಒಂದು ಬೋಗನಿ ತಗೋರಿ. ಅದಕ್ಕೆ ನೀವು ಎಷ್ಟು ಪ್ರಮಾಣದಾಗ ಉಪ್ಪಿಟ್ಟು ಮಾಡಾಕೊಂತೀರಿ ನೋಡ್ರಿ, ಅದ್ರ 3ರಷ್ಟು ನೀರನ್ನು ಇದಕ್ಕೆ ಹಾಕ್ರಿ. ಈಗ ನೀವು 1 ಕಪ್ನಷ್ಟು ರವೆಯನ್ನು ತೊಗೊತಿದ್ರೆ 3 ಕಪ್ನಷ್ಟು ನೀರನ್ನು ಹಾಕಿ ನೀವು ಈ ನೀರನ್ನು ಗ್ಯಾಸಿನ ಇನ್ನೊಂದು ಬರ್ನರ್ ಒಳಗೆ ಕಾಯಕ್ಕೆ ಇಟ್ಬಿಡ್ರಿ. ನೆಕ್ಸ್ಟ್ ಇಲ್ಲಿ ನೀವು ಯಾವ ಒಂದು ಕಡಾಳ್ಗಿ ಒಳಗೆ ಉಪ್ಪಿಟ್ಟನ್ನು ಮಾಡ್ಬೇಕು ಅನ್ಕೊಂಡಿರಿ ನೋಡ್ರಿ, ಆ ಕಡಾಳ್ಗಿನ ತಗೊಂಡು ಗ್ಯಾಸ್ ಮೇಲೆ ಇಟ್ಟು ನೀವು ಎಷ್ಟು ಪ್ರಮಾಣದಾಗ ಉಪ್ಪಿಟ್ಟು ಮಾಡ್ತೀರಿ ನೋಡ್ರಿ, ಅದಕ್ಕೆ ತಕ್ಕಂತೆ ಇಲ್ಲಿ ನೀವು ಎಣ್ಣೆಯನ್ನು ಹಾಕೋಬೇಕ್ರಿ. ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿ 1 ಕಪ್ ರವೆಗೆ. ಇದಕ್ಕೆ ಸ್ವಲ್ಪ ನೀವು ನಾರ್ಮಲ್ ಹಾಕೋಕ್ಕಿಂತ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಜಾಸ್ತಿ ಹಾಕ್ಬೇಕ್ರಿ. ಅಂದ್ರೆ ಈ ಉಪ್ಪಿಟ್ಟು ಇನ್ನೂ ಟೇಸ್ಟಾಗಿ ಬರ್ತೈತ್ರಿ. ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡಾಕೊಂತಿದ್ರಿ ಅಂತಂದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಖಂಡಿತ ನೀವು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಎಣ್ಣೆ ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ರಿ, ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ರಿ. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕೋರಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕೋರಿ. ಉದ್ದಿನಬೇಳೆ ಕಡಲೆಬೇಳೆ ಕಲರ್ ಚೇಂಜ್ ಆಗುವವರೆಗೂ ಚೆಂದಾಗ ಎಣ್ಣೆ ಒಳಗೆ ಫ್ರೈ ಮಾಡಿರಿ. ಇವೆರಡು ಹಾಕಿದ ಮೇಲೆ ಒಂದು ಘಮ ಬರ್ತೈತಿ, ಅಲ್ಲಿವರೆಗೂ ನೀವನ್ನ ಫ್ರೈ ಮಾಡಿರಿ. ನೆಕ್ಸ್ಟ್ ಇದಕ್ಕೆ ನೀವು ಎಷ್ಟು ಖಾರ ತಿಂತೀರಿ ನೋಡ್ರಿ, ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚು ಕಟ್ ಮಾಡಿ ಹಾಕೋರಿ. ಇಲ್ಲಿ ನಾವು ಸ್ವಲ್ಪ ಖಾರ ಜಾಸ್ತಿನ ತಿನ್ನೋದ್ರಿಂದ ಇಲ್ಲಿ ನಾನು 7 ಹಸಿಮೆಣಸಿನ್ಕಾಯಿನ ತೊಗೊಂಡಿನಿ. ನೆಕ್ಸ್ಟ್ ಕರಿಬೇವನ್ನು ಹಾಕೋರಿ. ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಚೆಂದಾಗ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಅಲ್ಲಿವರೆಗೂ ನೀವು ಈ ರೀತಿ ಆಗುವವರೆಗೂ ಚೆಂದಾಗ ಎಣ್ಣೆ ಒಳಗೆ ಫ್ರೈ ಮಾಡಿರಿ. ಆಮೇಲೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಮತ್ತು ಇವನು ಕೂಡ ಚೆಂದಾಗ ಉಷ್ಟು ಕೂಡಿ ಫ್ರೈ ಮಾಡಿರಿ. ಈ ಈರುಳ್ಳಿ ಸ್ವಲ್ಪ ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಯಾವುದೇ ಕಾರಣಕ್ಕೂ ಉಪ್ಪು ಮತ್ತು ಸಕ್ಕರೆಯನ್ನು ಈ ಹಂತದೊಳಗೆ ಹಾಕಬೇಡ್ರಿ, ಯಾಕಂತ ನಿಮಗೆ ಮುಂದೆ ವಿಡಿಯೋದಾಗ ಹೇಳ್ತೀನಂತ. ಈಗ ನೋಡ್ರಿ, ಈಗ ಲೈಟಾಗಿ ಕಲರ್ ಚೇಂಜ್ ಆಗೈತಿ ಈರುಳ್ಳಿದು. ಈ ಹಂತದೊಳಗೆ ನೀವೇನು ಮಾಡಬೇಕು ಅಂತಂದ್ರೆ ರವಾನ ಈ ಎಣ್ಣೆ ಒಳಗೆ ಸೇರಿಸ್ಕೋಬೇಕ್ರಿ. ನೋಡ್ರಿ, ನಾನು ಕಪ್ಪಿನ ಅಳತಿಲೇನ 3 ಕಪ್ಪನ್ನು ಈಗ ನೀರನ್ನು ಕಾಯಕ್ಕೆ ಇಟ್ಕೊಂಡಿನಿ. 1 ಕಪ್ ಅಳತಿಲೇ ಈಗ ನಾವು ರವೆಯನ್ನು ಇದಕ್ಕೆ ಹಾಕ್ಕೊಂಡು ಇವು ಉಷ್ಟು ಕೂಡಿ ಚೆಂದಾಗ ಫ್ರೈ ಮಾಡ್ಬೇಕ್ರಿ. ಆ ಎಣ್ಣೆಯನ್ನು ಉಷ್ಟು ಈ ರವೆ ಚೆಂದಾಗ ನೀಟಾಗಿ ಹೀರ್ಕೊಳ್ತೈತಿ. ಮತ್ತು ಅದು ಚೆಂದಾಗ ಎಲ್ಲ ಫ್ರೈ ಆದಮೇಲೆ ತಾನ ಎಣ್ಣೆಯನ್ನು ಬಿಡಾಕ ಸ್ಟಾರ್ಟ್ ಮಾಡ್ತೈತಿ. ಅಲ್ಲಿವರೆಗೂ ನೀವು ಇದನ್ನು ಉಷ್ಟು ಕೂಡಿ ಚೆಂದಾಗ ಫ್ರೈ ಮಾಡ್ಕೋಬೇಕಾಗತ್ರಿ. ನೀವು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗಂಗಿಲ್ಲ ಅಂತಂದ್ರೆ ನೀವು ಸೈಡಿಗೆ 3 ಕಪ್ನಷ್ಟು ನೀರನ್ನು ಕಾಯಕ್ಕಿಟ್ಟಿರಲ್ರಿ, ಅವು ಪೂರ್ತಿಯಾಗಿ ಕುದಿಯುವವರೆಗೂ ನೀವು ಈ ರವೆಯನ್ನು ನೀವು ಫ್ರೈ ಮಾಡ್ಕೋಬೇಕಾಗತ್ರಿ. ಇಲ್ಲೇ ಈಗ ನೋಡಾಕೊಂತಿರಲ್ಲ, ಈ ರೀತಿ ಬಿಡಿಯಾಗಿ ಅದು ಬರ್ತಿರ್ಬೇಕು ಹುರಿದಂತಹ ರವೆ. ಅಲ್ಲಿವರೆಗೂ ನೀವು ಈ ರವೆಯನ್ನು ಫ್ರೈ ಮಾಡ್ಕೋಬೇಕ್ರಿ. ಮೊದಲೇ ಈ ರವಾನ ಹುರಿಯುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಬಳಸಿರೋ ರವೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂತ ಹೇಳ್ತಾರಲ್ರಿ, ಆ ರವಾನ ನಾನಿಲ್ಲೇ ಬಳಸೀನಿ. ಈಗ ಎಲ್ಲ ನೀಟಾಗಿ ಫ್ರೈ ಆಗೈತಿ. ಈ ಹಂತದೊಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೊಳ್ಬೇಕ್ರಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಉಪ್ಪನ್ನು ಯಾಕೆ ಮೊದಲೇಕ ಸೇರಿಸ್ಕೋಬಾರ್ದು ಅಂತಂದ್ರಿ, ನೀವು ಮೊದಲೇಕ ಉಪ್ಪನ್ನು ಹಾಕೊಂಡ್ರಿ ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಇತರ ಕಾಯಿಪಲ್ಯಗಳು ನೀವು ಇದಕ್ಕೆ ಬಟಾಣಿ, ಗಜ್ಜರಿ, ಕ್ಯಾರೆಟ್ ಅಂತ ಹೇಳ್ತೀವಲ್ರಿ, ಅವನು ಕೂಡ ಹಾಕೋಬೋದು. ಅವನ್ನೆಲ್ಲ ಹಾಕಿದ್ವಿ ಅಂದ್ರೆ ಅದು ನೀರು ಬಿಟ್ಬಿಡ್ತೈತಿ. ಸೊ ನೀವು ಆಮೇಲೆ ರವೆ ಹಾಕಿದ್ರಿ ಅಂತಂದ್ರೆ
ಅಂತಂದ್ರೆ ಅವು ರವೆ ಗಂಟಾಗತ್ತೆ ಮತ್ತು ಎಣ್ಣೆ ಒಳಗೆ ಚಂದಾಗ ಫ್ರೈ ಆಗಂಗಿಲ್ಲ. ಸೊ ಹೀಗಾಗಿ ನೀವು ಮೊದ್ಲೇಕ ಉಪ್ಪನ್ನು ಹಾಕೋಬಾರ್ದ್ರಿ. ಈಗ ನೋಡ್ರಿ ನೀರು ಫುಲ್ ಕಾದಾವು, ಕುದಿಯಾಕುಂತಾವು. ಈ ಕುದ್ದಂತಹ ನೀರನ್ನು ಈ ಅಗ್ದಿ ಚಂದಾಗ ಫ್ರೈ ಆದಂತಹ ರವೆಗೆ ಸೇರಿಸ್ಬಿಡ್ಬೇಕ್ರಿ. ಈಗ ನೀಟಾಗ ಸ್ಲೋ ಆಗಿ ಆರಾಮ್ಸೆ ನೀವು ತಿರುಗಿಸ್ಕೋಬೋದ್ರಿ. ನೀರು ಕಾದಿರ್ತೈತಿ ಮತ್ತು ಇಲ್ಲೇ ರವೆನೂ ಚಂದಾಗ ಫ್ರೈ ಆಗಿರೋದ್ರಿಂದ ಯಾವುದೇ ರೀತಿ ಗಂಟಾಗಂಗಿಲ್ಲ. ನೀವು ಇಮಿಡಿಯೇಟ್ಲಿ ಅವಸರ್ಲೆ ಈ ಉಪ್ಪಿಟ್ಟನ್ನು ತಿರುಗಬೇಕನ್ನೋ ಅವಶ್ಯಕತೆಯೂ ಇಲ್ಲ. ನೀವು ಸಾವಕಾಶವಾಗಿ ನೀಟಾಗ ಇದನ್ನು ಈ ರೀತಿ ಉಪ್ಪಿಟ್ಟನ್ನು ತಿರುಗ್ಕೊಂಬಿಡ್ಬೇಕ್ರಿ. ನಾನು ಆಲ್ರೆಡಿ ಹೋಟೆಲ್ ಶೈಲಿ ಒಳಗೆ ಶಿರಾ ಅಥವಾ ಕೇಸರಿ ಬಾತನ್ನು ಮಾಡೋ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಹೋಗಿ ಅದನ್ನು ಕೂಡ ನೋಡಿ. ಹೋಟೆಲ್ ಶೈಲಿ ಒಳಗೆ ಮಾಡುವಂತಹ ಶಿರಾ ಅಥವಾ ಕೇಸರಿ ಬಾತನ್ನು ಮನೆ ಒಳಗೆ ಈಸಿಯಾಗಿ ಮಾಡ್ಬೋದು ನೋಡ್ರಿ. ಈಗ ಈ ರೀತಿ ಸಣ್ಣಗ ನೀವು ಈ ಉಪ್ಪಿಟ್ಟನ್ನು ತಿರುಗ್ಕೊಂತ ಬರಬೇಕ್ರಿ. ಈ ತಿರುವು ಹಂತದೊಳಗೆ ಮೀಡಿಯಮ್ ಫ್ಲೇಮ್ನಾಗ ಗ್ಯಾಸನ್ನು ನೀವು ಇಟ್ಕೋಬೇಕು. ಈ ಹಂತದೊಳಗಿರುವಾಗ ನೀವು ಸಣ್ಣಗ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿನ ಹಾಕಿ ಮತ್ತೊಮ್ಮೆ ನೀಟಾಗ ಕಲಿಸ್ಕೋಬೇಕ್ರಿ. ಈ ರೀತಿ ನೀವು ಕಲಿಸ್ಕೊತ ಹೋದಂಗೆ ಲೈಟಾಗಿ ಅದು ತಿಕ್ ಹಾಕ್ಕೊಂತ ಅಂದ್ರೆ ಗಟ್ಟಿ ಹಾಕ್ಕೊಂತನ ಬರ್ತೈತಿ ಉಪ್ಪಿಟ್ಟು. ನೀವು ಇವಾಗ ವಿಡಿಯೋದಾಗ ನೋಡಾಕೊಂತಿರಲ್ರಿ, ಇಷ್ಟು ಇನ್ನೂ ಅಳಕಾಗ ಇರುವಾಗ ಲೈಟಾಗಿ ಇರುವಾಗನ ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 30 ಸೆಕೆಂಡ್ವರೆಗೂ ಗ್ಯಾಸನ್ನು ಆನ್ ಇಡಬೇಕ್ರಿ. 30 ಸೆಕೆಂಡ್ ಆದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಒಂದು 2 ನಿಮಿಷ ಹಿಂಗೆ ಉಗಿ ಒಳಗನ ಬಿಟ್ಬಿಡ್ಬೇಕ್ರಿ. ಅಂದ್ರೆ ಅದು ಉಪ್ಪಿಟ್ಟು ಅಳ್ಕೊಂತೈತಿ. ಈಗ ನೋಡ್ರಿ, ಈಗ ನಾನು ಒಂದು 2-3 ನಿಮಿಷಗನ ಲಿಡ್ಡನ್ನು ಈ ರೀತಿ ಓಪನ್ ಮಾಡಾಕೊಂತೀನಿ ಯಾವ ರೀತಿ ಆಗೈತಿ ಉಪ್ಪಿಟ್ಟು ಅಂತ ಹೇಳಿ. ಆಗ ನೋಡ್ರಿ ಸ್ಪೂನಿಗೂ ಒಟ್ಟು ಹತ್ತಂಗಿಲ್ಲ. ಇದು ಅಗದಿ ಒಂದು 2-3 ತಾಸಾದ್ರೂ ಇದೇ ರೀತಿ ಬಿಟ್ರೂ ಅಗದಿ ಸ್ಮೂತಾಗಿ ಇರ್ತೈತಿ. ಹೋಟೆಲ್ ಒಳಗೆ ಅದೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಉಪ್ಪಿಟ್ಟು ಮಾಡಿದಂತಹ ಬೋಗಣಿನ ಅದಕ್ಕಿಂತ ದೊಡ್ಡ ಬೋಗಣಿ ಒಳಗೆ ಬಿಸಿ ನೀರನ್ನು ಹಾಕಿ ಈ ಉಪ್ಪಿಟ್ಟು ಮಾಡಿದಂತಹ ಬೋಗಣಿನ ಏನು ಮಾಡ್ತಾರೆ ಅದ್ರೊಳಗೆ ಇಟ್ಬಿಡ್ತಾರೆ. ಸೊ ಹಿಂಗಾಗಿ ಆ ನೀರು ಬಿಸಿ ಇರೋದ್ರಿಂದ ಉಪ್ಪಿಟ್ಟು ಬಿಸಿ ಇರೋದ್ರಿಂದ 7-8 ತಾಸವರೆಗೆ ಆದ್ರೂ ಉಪ್ಪಿಟ್ಟು ಬಿಸಿ ಇರ್ತೈತ್ರಿ ಮತ್ತು ಸ್ಮೂತಾಗಿ ಇರ್ತೈತಿ ನೋಡಿ. ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂದ್ರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅಂದಂಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡಿ.